ಅನುಷ್ಕಾ, ಏನೇ ಹೇಳೋದಾದ್ರೂ ಪ್ರೀತಿಯಿಂದ ಹೇಳ್ಬೇಕು. ಗಂಡ ಹೆಂಡ್ತಿ ಅಂದ್ರೆ ಇವೆಲ್ಲ ಮಾಮೂಲಿ. ಜೊತೆಯಾಗಿ ಖುಷಿಯಾಗಿರೋದನ್ನ ಕಲಿಬೇಕು. ಇಲ್ಲ ಅಮ್ಮ, ನನ್ ಕ್ರಿಶ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ಅವ್ನ್ ಸರಿಯಾಗ್ಲಿ ಅಂತ 3 ವರ್ಷ ಟೈಮ್ ಕೊಟ್ಟಿದ್ದೆ. ಥ್ಯಾಂಕ್ ಯು ಅನುಷ್ಕಾ ಮೇಡಮ್. ನೀವು ನನಗೆ ಚಾನ್ಸ್ ಕೊಟ್ಟಿದ್ರಿ, ನನ್ನ ನಂಬಿದ್ರಿ. ಆದರೆ ನನಗೆ ನಿಮ್ಮ ಈ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ನಾನೊಬ್ಬ ಫೇಲ್ಯೂರ್. ನಿಮ್ಮ ನಂಬಿಕೆನ ಕಳ್ಕೊಂಡೆ, ಮತ್ತು ನನ್ನಿಂದ ನಿಮ್ಮ ಕಂಪ್ನಿ ಚೆನ್ನಾಗಿ ನಡ್ಸೋಕ್ಕಾಗಲಿಲ್ಲ. ನಾನು ದೊಡ್ಡ ಲೂಸರ್. ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಕ್ರಿಶ್, ಇದ್ರಲ್ಲೂ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ ಯಾಕೆ? ಏನ್ ನಿನ್ ಮಾತಿನ ಅರ್ಥ? ಅಯ್ಯೋ ಕಾರ್ತಿಕ್, ಹೇಳಿ. ನಿಮ್ ಭಾವನ್ಗೆ ಹೆಲ್ಪ್ ಮಾಡು. ಅವ್ರನ್ನ ವಾಶ್ರೂಮಿಗೆ ಕರ್ಕೊಂಡು ಹೋಗು. ಪಾಪ ಕುಡ್ದಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಶೋರ್. ವಾಂತಿ ಬರ್ತಾ ಇದೆ ಅನ್ಸುತ್ತೆ, ಕರ್ಕೊಂಡು ಹೋಗು. ಭಾವ ಬನ್ನಿ ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಭಾವ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಗ್ ಬಿಹೇವ್ ಮಾಡ್ತಾ ಇದ್ಯಾ ಕ್ರಿಶ್? ಇದಕ್ಕಿದ್ದಾಗ ಏನಾಗ್ತಾ ಇದೆ ನನಗೆ? ನಂಗೆ ಯಾಕೆ ನೋವಾಗ್ತಾ ಇದೆ? ಏನ್ ಮಾಡ್ತಾ ಇದೀಯ ನೀನು? ಮತ್ತೆ ಯಾವ ನಾಟಕ ಮಾಡಕ್ ಬಂದೆ? ಓ ಬಾವಾ, ನೀವು 3 ವರ್ಷ ಜೈಲಲ್ಲಿದ್ರಿ. ಅಲ್ಲಿ ಅಕ್ಕನ ತುಂಬಾ ನೆನ್ಪು ಮಾಡ್ಕೋತಾ ಇದ್ರಿ ಅನ್ಸತ್ತೆ. ಅಕ್ಕ ಅಂತೂ ನಿಮ್ಮನ್ನ ಅವಳ ಹತ್ರ ಬರಕ್ಕೂ ಬಿಡಲ್ಲ. ನಿಂಗೇನ್ ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಾ ಇದ್ಯಾ? ನೀನೇನಾದ್ರೂ ಕುಡ್ಕೊಂಬಂದಿದ್ಯಾ? ಇನ್ನೂ ಯಾಕೆ ಸರಿ ಹೋಗ್ತಿಲ್ಲ ರಿಮೋಟ್? ಆ ಡ್ರಿಂಕ್ಸ್ ಇಂದ ಏನಾದ್ರು? ಓ ಭಾವಾ, ನೀವು ಟ್ಯೂಬ್ಲೈಟ್ ಅಂತ ಪ್ರೂವ್ ಆಯ್ತು. ಆಕ್ಚುಲಿ ಕಾರ್ತಿಕ್ ಆ ಡ್ರಿಂಕಲ್ಲಿ ಏನೋ ಮಿಕ್ಸ್ ಮಾಡಿದ್ದ. ಅದ್ರಿಂದ ನಿನ್ಗೆ ನಿನ್ ಮೇಲೆ ಕಂಟ್ರೋಲ್ ಇರೋದಿಲ್ಲ. ನನಗ್ ಬೇಕಾಗಿದ್ದು ಕೂಡ ಅದೇನೆ. ಹೋಗೋ. ನಿಮ್ಗೆಲ್ಲ ಏನ್ ಬೇಕು? ಮೊದಲು ನೀವೆಲ್ಲ ಸೇರ್ಕೊಂಡು ನನ್ನ ಕಂಪ್ನಿಯಿಂದ ಆಚೆ ಹಾಕಿದ್ರಿ. 3 ವರ್ಷ ಜೈಲಲ್ಲಿರೋ ಹಾಗೆ ಮಾಡಿದ್ರಿ. ನನ್ನ ಮೇಲೆ ನೀವೆಲ್ಲ ಕಳ್ಳತನದ ಆರೋಪ ಮಾಡಿದ್ರಿ. ಈಗ ಈ ಡ್ರಿಂಕ್ಸ್ ಕುಡಿಸಿ ಮತ್ತೆ ಹಿಂಸೆ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಏನ್ ಬೇಕು ಹೇಳಿ? ಭಾವ, ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಅನುಷ್ಕಾ ಅಕ್ಕನ್ ಪ್ರಕಾರ ನೀವು ನಮ್ ಕಂಪನಿಯ ಒನ್ ಆಫ್ ದ ಫೌಂಡರ್ಸ್, ಗೊತ್ತಾ? ಈಗ ನಮ್ ಕಂಪನಿ ಟಾಪ್ 5 ನಲ್ಲಿದೆ. ಪ್ರಾಫಿಟ್ ಅಂದ್ರೆ ಪ್ರಾಫಿಟ್, ಕೋಟ್ಯಾಂತರ ರೂಪಾಯಿ ಲಾಭ. ಈ ಲಾಭನ ನಿಮ್ ಜೊತೆ ಶೇರ್ ಮಾಡ್ಬೇಕಾಗುತ್ತೆ. ಆದ್ರೆ ಅದು ನಮ್ಗೆ ಇಷ್ಟ ಇಲ್ಲ. ಸೊ ಅರ್ಥ ಆಯ್ತಾ? ಅನುಷ್ಕಾ, ನಿಂಗೆ ಅಂತ ನಾನು ಎಲ್ಲದನ್ನೂ ತ್ಯಾಗ ಮಾಡಿದ್ದೆ. ಆದ್ರೆ ನೀನ್ ನನಗೆ ನಿನ್ ಪ್ರೀತಿ ಕೊಡ್ಲಿಲ್ಲ. ನಿಂಗೆ ನಿನ್ ಫ್ಯಾಮಿಲಿಯವ್ರು ಎಂತವ್ರು ಅಂತ ಗೊತ್ತಾಗ್ತಿಲ್ಲ. ಅಕ್ಕ, ಅಕ್ಕ ಪ್ಲೀಸ್ ಹೆಲ್ಪ್ ಮೀ. ಬಾವಾ, ಬಾವಾ ಪ್ಲೀಸ್ ಹೀಗೆ ಮಾಡಬೇಡಿ. ಬಾವಾ ಪ್ಲೀಸ್, ಬಾವಾ ಬಿಡಿ. ಅಕ್ಕ, ಬಾವಾ, ಅಕ್ಕ ನೋಡಿ ಬಾವಾ, ಬಾವಾ ಬಿಡಿ ಬಾವಾ. ಕ್ರಿಶ್, ನೀನ್ ಏನ್ ಮಾಡ್ತಿದ್ಯಾ? ಅಕ್ಕ, ಅಕ್ಕ. ನಿನ್ನ ಅಳಿಯ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅದನ್ನ ನೆನ್ಸ್ಕೊಳಕ್ಕೂ ಆಗಲ್ಲ. ಅಕ್ಕ, ಈಗಾದ್ರೂ ಸರಿಯಾದ ನಿರ್ಧಾರ ತಗೋ. ಕನ್ಸಲ್ಲೂ ಕೂಡ ಇವನನ್ನ ಭಾವ ಅಂತ ಹೇಳ್ಕೊಳಕ್ ಆಗಲ್ಲ. ಶನಾಯ ಜೊತೆ ಹೇಗ್ ನಡ್ಕೋತಾ ಇದ್ದಾನೆ ನೋಡು. ಈಗ್ಲೇ ಇವನಿಗೆ ಡಿವೋರ್ಸ್ ಕೊಡು. ಹೌದು ಅಕ್ಕ, ಈಗಾದ್ರೂ ಇವ್ ನಿಜವಾದ ಮುಖ ನಿನಗ್ ಕಾಣಿಸ್ತು. ಅದಷ್ಟೇ ಸಾಕು. ಇವನೊಬ್ಬ ರಾಕ್ಷಸ. ಇವನ್ಗೆ ನೀನು ಈಗ್ಲೇ ಡಿವೋರ್ಸ್ ಕೊಡು, ಮತ್ತೆ ಎಲ್ರೂ ನೆಮ್ಮದಿಯಾಗಿರ್ಬಹುದು. ನಾನ್ ಹೇಳೋದನ್ನ ಅರ್ಥ ಮಾಡ್ಕೋ. ಹಾಗಾದ್ರೆ ಇವ್ರು ಮಾಡಿದ ಪ್ಲಾನ್ ಇದ ಅನುಷ್ಕನ್ ಲೈಫಿಂದ ನನ್ನ ಪರ್ಮನೆಂಟ್ ಆಗಿ ದೂರ ಇಡೋದು. ಇದಕ್ಕೆ ನೀವು ನನ್ನ ಜೀವನನ ಹಾಳು ಮಾಡ್ತಾ ಇದ್ದೀರಾ. ಅನುಷ್ಕಂಗೂ ಇದೇ ಬೇಕು ಅಂತಂದ್ರೆ ಸರಿ. ಅವಳ ಲೈಫಿಂದ ಈಗಲೇ ನಾನು ದೂರ ಹೋಗ್ತೀನಿ. ನಾನು ಮುಂದೆ ಏನು ಮಾಡ್ತೀನಿ, ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೊಬೇಕಾ? ಹಾಗಾದರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.